ನಮಸ್ಕಾರ. ಉತ್ತರ ಭಾರತದಲ್ಲಿ ಸಾಧಾರಣವಾಗಿ ಮಾಡುವಂಥ ರಾಜ್ಮಾ ಮಾಡ್ತಾಯಿದ್ದೀನಿ. ಚಪಾತಿ, ಪೂರಿ, ದೋಸೆ, ಅನ್ನದ ಜೊತೆ ತಿನ್ನೋಕ್ಕೆ, ಎಲ್ಲದರ ಜೊತೆ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನಾನಿವತ್ತು ದೋಸೆ ಜೊತೆಗೆ ಮಾಡಿದ್ದೀನಿ. ನಾನಿಲ್ಲಿ 1 ಬಟ್ಲಷ್ಟು ರಾಜ್ಮಾ ತೊಗೊಂಡಿದ್ದೀನಿ. ರಾಜ್ಮಾ ಸುಮಾರು ರೀತಿ ಬರುತ್ತೆ. ದೊಡ್ಡ ಸೈಜು, ಚಿಕ್ಕ ಸೈಜ್ದೆಲ್ಲ ಬರುತ್ತೆ. ಈ ರಾಜ್ಮಾನ ನಾನು ಇಡೀ ರಾತ್ರಿ ನೆನೆಸಿದ್ದೀನಿ. ರಾಜ್ಮಾನ ಕಡಿಮೆ ನೆನೆಸ್ಬಿಟ್ರೆ ಅದು ಬೇಗ ಬೇಯಲ್ಲ. ಅದಕ್ಕೆ ನಾನು 8 ಗಂಟೆಗಳ ಕಾಲಕ್ಕಿಂತ ಜಾಸ್ತಿ ನೆನೆಸಿದ್ದೀನಿ. ನಾನಿಲ್ಲಿ ರಾಜ್ಮಾನ ಕುಕ್ಕರ್ನಲ್ಲಿ ಬೇಯಿಸ್ತಾ ಇದ್ದೀನಿ. ಇದಕ್ಕೆ ಜೊತೆಗೆ ಒಂದು ಪಲಾವ್ ಎಲೆ ಹಾಕ್ತಾಯಿದ್ದೀನಿ ಮತ್ತು 1 ಪೀಸು ಚಕ್ಕೆ ಹಾಕ್ತಾಯಿದ್ದೀನಿ. ಇದರಿಂದ ಒಳ್ಳೆ ಘಮ ಬರುತ್ತೆ. ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಬೇಯಕ್ಕೆ ಬೇಕಾದಷ್ಟು ನೀರು ಹಾಕಿ ಬೇಯಿಸ್ಕೊಳ್ತೀನಿ. ರಾಜ್ಮಾ ಚೆನ್ನಾಗಿ ನೆಂದಿರೋದ್ರಿಂದ ಕುಕ್ಕರ್ ಒಂದು 3 ಕೂಗು ಕೂಗಿದ್ರೆ ಸಾಕಾಗತ್ತೆ. ನಾನಿಲ್ಲಿ 1 ಮೀಡಿಯಮ್ ಸೈಜಿನ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು 1 ದೊಡ್ಡ ಟೊಮೆಟೊನ ರುಬ್ಬಿಟ್ಕೊಂಡಿದ್ದೀನಿ. ಟೊಮೆಟೊ ಹೆಚ್ಚಿಬಿಟ್ಟು ಕೂಡ ಹಾಕಬಹುದು. ನಾನಿಲ್ಲಿ ಹುಳಿ ಟೊಮೆಟೊ ತೊಗೊಂಡಿದ್ದೀನಿ. ಮತ್ತು 1 ಚಮಚ ಸೋಂಪು, ಹೆಚ್ಚಿದ ಶುಂಠಿ ಮತ್ತು 2 ಸೀಳಿರೋ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಲ್ಲಿ ಖಾರಕ್ಕಲ್ಲ, ಬರೀ ರುಚಿಗೆ. ಮತ್ತು 1 ಚಮಚ ಜೀರಿಗೆನೂ ತೊಗೊಂಡಿದ್ದೀನಿ. ನೋಡಿ, ಈಗ ಕುಕ್ಕರ್ ಪ್ರೆಷರ್ ಇಳಿದಿದೆ. ರಾಜ್ಮಾ ನೋಡಿ ಹದವಾಗಿ ಬೆಂದಿದೆ. ಈ ರೀತಿ ಬೆಂದಿರಬೇಕು. ಅರ್ಧಂಬರ್ಧ ಬೆಂದುಬಿಟ್ರೆ ಇಡೀ ರಾಜ್ಮಾನೇ ಕೆಟ್ಟು ಹೋಗಿಬಿಡುತ್ತೆ. ನಾನು ಒಂದು ಬಾಣಲೆಗೆ 1 ರಿಂದ 1.5 ಚಮಚದಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಜೀರಿಗೆ, ಹಸಿಮೆಣಸಿನ್ಕಾಯಿ, ಶುಂಠಿ, ಸೋಂಪು ಇದೆಲ್ಲ ಇಟ್ಕೊಂಡಿದ್ನಲ್ಲ, ಅದನ್ನೆಲ್ಲ ಒಟ್ಟಿಗೆ ಹಾಕ್ತಿದ್ದೀನಿ. ಒಂದು 2 ನಿಮಿಷ ಬಾಡಿಸ್ಕೊಳ್ತೀನಿ. ಈಗ ಹೆಚ್ಚಿದ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಬಣ್ಣ ಬದಲಾಗುವವರೆಗೂ ಬಾಡಿಸ್ಕೊಳ್ಬೇಕು. ಮತ್ತೊಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಬಾಡಿಸಿದ್ದಾದಮೇಲೆ ರುಬ್ಬಿರೋ ಟೊಮೆಟೊ ಹಾಕ್ತೀನಿ. ಈಗ ಟೊಮೆಟೊನ ಚೆನ್ನಾಗಿ ಬಾಡಿಸ್ಬಿಟ್ಟು ಮುಚ್ಚಿಟ್ಟು ಬೇಯಿಸ್ಕೊಳ್ಬೇಕು. ಟೊಮೆಟೊನೂ ಈಗ ಹದವಾಗಿ ಬೆಂದಿದೆ. ಈಗ ಇದಕ್ಕೆ ಅಚ್ಕಾರದ ಪುಡಿ, ಕಾಳುಮೆಣಸಿನ ಪುಡಿ, ಕೊತ್ತಂಬರಿ ಬೀಜದ ಪುಡಿ ಮತ್ತು ರುಚಿಗೆ ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ತೀನಿ. ಅದಾದಮೇಲೆ ಬೆಂದಿರೋ ರಾಜ್ಮಾ ಹಾಕ್ತಾಯಿದ್ದೀನಿ. ಮತ್ತು ಬೇಯಕ್ಕೆ ಹಾಕಿದ್ನಲ್ಲ ನೀರು, ಅದರ ಸಮೇತ ಹಾಕ್ತಾಯಿದ್ದೀನಿ. ಅಕಸ್ಮಾತ್ ಬೆಂದ ನೀರು ಸ್ವಲ್ಪ ಜಾಸ್ತಿ ಇದ್ದರೆ ಉಳಿದಿರೋ ನೀರನ್ನ ಸಾರು ಅಥವಾ ಹುಳಿಗೆ ಹಾಕಬಹುದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹೊಂದ್ಕೊಳ್ಳೋವರೆಗೆ ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಳ್ಬೇಕು. ರಾಜ್ಮಾ ಬೇಯುವಾಗ ಒಂದು ಸ್ವಲ್ಪ ಉಪ್ಪು ಹಾಕಿದ್ರಿಂದ ಆಮೇಲೆ ಮತ್ತೆ ಉಪ್ಪು ಹಾಕುವಾಗ ನೋಡ್ಕೊಂಡು ಹಾಕಬೇಕು. ಕೊನೆಗೆ ಒಂದು ಸ್ವಲ್ಪ ಆಮ್ಚೂರು ಪುಡಿ ಮತ್ತು ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ. ಆಮ್ಚೂರು ಪುಡಿ ಬದಲು ಕೊನೆಯಲ್ಲಿ ನಿಂಬೆ ರಸ ಬೇಕಾದರೂ ಹಾಕಬಹುದು. ಈಗ ರಾಜ್ಮಾ ರೆಡಿಯಾಗಿದೆ. ಗ್ಯಾಸ್ ಆರಿಸಿದ ಮೇಲೆ 1 ಚಮಚ ಬೆಣ್ಣೆ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ರುಚಿಯಾದ ರಾಜ್ಮಾ ತಿನ್ನೋಕ್ಕೆ ಸಿದ್ಧವಾಗಿದೆ. ನಿಮಗೆ ಈ ರಾಜ್ಮಾ ವಿಡಿಯೋ ಇಷ್ಟ ಆದರೆ ನೀವು ಒಂದು ಸಲ ಮಾಡಿ ನೋಡಿ. ಹೇಗೆ ಬಂತು, ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಯಿತಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ.